ಬೆಂಗಳೂರು ಕೇಂದ್ರ ಜಿಲ್ಲಾ ಸಹಕಾರ ಬ್ಯಾಂಕ್ ವತಿಯಿಂದ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ಬಮೂಲ್ ನಿರ್ದೇಶಕರಾದ ಲಿಂಗೇಶ್ ಕುಮಾರ್ ಅವರು ಜಿಲ್ಲಾ ಬ್ಯಾಂಕ್ ವ್ಯಾಪ್ತಿಯಲ್ಲಿನ ಚನ್ನಪಟ್ಟಣ ತಾಲೂಕಿನ ರೈತ ಸದಸ್ಯರಿಗೆ ಸುಮಾರು 20 ಕೋಟಿ ರೂಪಾಯಿಗಳ ಅಲ್ಪಾವಧಿ ಬೆಳೆ ಸಾಲವನ್ನು ಜಿಲ್ಲಾ ಬ್ಯಾಂಕ್ನಿಂದ ವಿತರಣೆ ಮಾಡಲಾಯಿತು ಹಾಗೂ ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ಚನ್ನಪಟ್ಟಣ ತಾಲೂಕಿನ ಮೃತ ರಾಸುಗಳ ವಿಮೆ ವಿತರಣಾ ಕಾರ್ಯಕ್ರಮ ಹಾಗೂ ಬಿಡಿಸಿಸಿ ಮತ್ತು ಬಮೂಲ್ ಸಂಸ್ಥೆಗಳ ಸಹಯೋಗದೊಂದಿಗೆ ನೂರಾರು ಸಂಖ್ಯೆಯ ರೈತರು ಹಾಗೂ ಸದಸ್ಯರ ಜೊತೆಯಲ್ಲಿ ಬಮೂಲ್ ಅಧ್ಯಕ್ಷರಾದ ಡಿಕೆ ಸುರೇಶ್, ಶಾಸಕರಾದ ಸಿಪಿ ಯೋಗೇಶ್ವರ್, ವಿಧಾನ ಪರಿಷತ್ ಸದಸ್ಯರಾದ ಎಸ್ ರವಿ, ರಾಜ್ಯ ರೇಷ್ಮೆ ಮಂಡಳಿ ಅಧ್ಯಕ್ಷರಾದ ಗಂಗಾಧರ್, ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಎಚ್ಎನ್ ಅಶೋಕ್, ನಿರ್ದೇಶಕರಾದ ವಿಜಯ್ ದೇವ್, ಎರೆಹಳ್ಳಿ ಮಂಜು, ಕೆಂಪೇಗೌಡ, ಚನ್ನಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಮೋದ್, ಸುನಿಲ್, ಚೇತನ್ ಕಿಕ್ಕರ್, ಪಿಡಿ ರಾಜು, ಕರಣ್, ಕೆಟಿ ಲಕ್ಷ್ಮಮ್ಮ, ಚಂದ್ರು ಸಾಗರ್, ಮುದ್ದುಕೃಷ್ಣ, ಶ್ರೀನಿವಾಸ್, ಕೋಕಿಲರಾಣಿ, ವಾಸಿಲ್ ಅಲಿ ಖಾನ್, ತೌಸಿಫ್, ಹಾಲಿನ ಡೈರಿ ಸದಸ್ಯರು, ಸಹಕಾರ ಸಂಘಗಳ ಅಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳು, ಮುಖಂಡರುಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ನೆರವೇರಿಸಲಾಯಿತು. ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಸಿಪಿ ಯೋಗೇಶ್ವರ್ ಅವರ ಸಹಕಾರದೊಂದಿಗೆ ಕ್ಷೇತ್ರದ ನಿರ್ದೇಶಕರಾದ ಶ್ರೀ ಲಿಂಗೇಶ್ ಕುಮಾರ್ ಅವರು ಕೇಂದ್ರ ಸರ್ಕಾರ ಬ್ಯಾಂಕು ಹಾಗೂ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಸಂಯುಕ್ತ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಇವತ್ತು ಸರ್ಕಾರವನ್ನೇ ಬಯಲಾಪಟ್ಟೆ ಕಳಿಸ್ಕೊಂಡಿದ್ದೀರ. ನನಗೆ ಈ ಸಾಲ ಕೊಡೋದು, ಸಾಲ ವಸೂಲಿ ಮಾಡೋದು, ಬಡ್ಡಿ ಇಲ್ಲದೆ ಸಾಲ ಕೊಡೋದು, ಇದಕ್ಕೆಲ್ಲ ಇದಕ್ಕಿಂತ ಮುಖ್ಯವಾಗಿ ಎರಡೇ ಮಾತಲ್ಲಿ ನನ್ನ ಮಾತನ್ನ ಮಾತಾಡಿ ಮುಗಿಸ್ತೇನೆ. ಒಂದು ಆತಂಕ ಇತ್ತು. ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಮ್ಮ ಒಕ್ಕೂಟದಲ್ಲಿ ಯಾವಾಗ ರೇಟ್ ಕಡಿಮೆ ಮಾಡಿರ್ತಾರೋ, ಯಾವಾಗ ನಮ್ಮ ರೈತರಿಗೆ ತೊಂದರೆ ಆಗ್ತದೋ, ಒಂದು ಆತಂಕ ಇವತ್ತು ನಿವಾರಣೆ ಆಗಿದೆ. ಯಾಕೆಂದ್ರೆ ಮಾನ್ಯ ಡಿಕೆ ಸುರೇಶ್ ಅವರು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಅಧ್ಯಕ್ಷ ಆಗ್ತಾರೆ, ಬಹಳ ಸುಧಾರಣಾ ಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು. ವೇದಿಕೆ ಮೇಲೆ ಈಗಾಗಲೇ ಮಾತಾಡಿದಂತ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದಂತ ಅಶೋಕ್ ಇದ್ದಾರೆ, ನನ್ನ ಶಾಸಕರಾದಂತ ಇದ್ದಾರೆ, ಬಹಳಷ್ಟು ಜನ ಮುಖಂಡರೆಲ್ಲ ವೇದಿಕೆ ಮೇಲೆ ಸಹಕಾರ ಸಂಸ್ಥೆಗಳು ಕೂತಿದ್ದಾರೆ. ತಾವೆಲ್ಲ ಇದ್ದೀರಿ. ನನಗೆ ಬಹುಶಃ ಇಂಥ ಒಂದು ಸುವರ್ಣಾವಕಾಶ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಇನ್ಯಾವುದೂ ಬರುವುದಿಲ್ಲ ಅಂತ ನನ್ನ ಭಾವನೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮವರು ಈಗ ಕರ್ತವ್ಯ ಜವಾಬ್ದಾರಿ ನಡೆಸ್ಕೊಡ್ತೀನಿ ಅಶೋಕಣ್ಣ. ಈಗ ಸುರೇಶ್ ಅವರ ಮಾತಾಡೋದು ಏನೇ ಆಗಲಿ ಯೋಗ ನಾಳೆ ತಿಂಗಳು ರಾಜ್ಯದ ಮಂತ್ರಿಗಳಿದ್ದಾರೆ ಅಂತ ನನಗೆ ಒಳದಿಲ್ಲ ಇಲ್ಲ. ಒಂದ್ ಕಡೆ ಬಾಲಣ್ಣ, ಒಂದ್ ಕಡೆ ಚೆಲುವಣ್ಣ, ಒಂದ್ ಕಡೆ ನರೇಂದ್ರ ಸ್ವಾಮಿ, ಇನ್ನೊಂದು ಕಡೆ ತೆಗೆದ್ರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು. ಇದಕ್ಕಿಂತ ಯಾವ ಅದಕ್ಕೆ ಅಶೋಕಣ್ಣವೇ ಸರ್ಕಾರ ಇವತ್ತು ಬಯಲಾಪಟ್ಟೆಗೆ ಬಂದಿದೆ. ನಮ್ಮ ಜನರಿಗೆ ಏನೆಲ್ಲ ಮ್ಯಾಕ್ಸಿಮಮ್ ನೀವು ಅನುಕೂಲ ಮಾಡಬಹುದು ಆ ಅನುಕೂಲ ಮಾಡಿಕೊಡಿ ಅಂತ ನಾನು ಈ ವೇದಿಕೆ ಮುಖಾಂತರ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಈಗ ಸಮೂಹ ಹೇಳ್ತಿತ್ತು, ಉದಾಹರಣೆಗೆ ಆನೆಯವಳಿ ಅಂತ ನಾವು ಮಾತಾಡ್ತಿದ್ದೋ, ನಾವು ಮಂತ್ರಿಗಳು ಕರ್ಕೊಂಡು ಬಂದಿದ್ದೋ,
ಮುಗಿ ಬಿಡ್ತಾ ಇದ್ರು, ಅಲ್ಲೆಲ್ಲ ಮಾತಾಡಿದ್ದೀವಿ ಸೆಂಟ್ರಲ್ ಬರ್ತಾರೆ ಅಂತ. ನಾನಿವತ್ತು ಎದೆಮುಟ್ಟು ಹೇಳ್ತೀವಿ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣ ಬೇಗ ಆಗಲಿಕ್ಕೆ ಸುಮಾರು 600 ಕೋಟಿ ರೂಪಾಯಿನ 600 ಕೋಟಿನ ಬಿಡುಗಡೆ ಮಾಡಿ ಆನೆ ಕಾಯ್ತಾರೆ. ಆನೆ ನಮ್ಮ ತಾಲೂಕಿಗೆ ಬಹುಶಃ 3 ವರ್ಷದಿಂದ ಆನೆ ಅವಳಿ ನಮ್ಮ ತಾಲೂಕಿಗೆ ಇರುವುದಿಲ್ಲ ಅನ್ನೋ ಆಶಾಭಾವನೆಗಳು ಸಂಪೂರ್ಣ ನಿಯಂತ್ರಣ ಮಾಡ್ತಾ ಇದ್ದೀವಿ. ನಮ್ಮವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರಿಗೆ ಸಮಸ್ಯೆಗಳ ಅರಿವಿದೆ. ಹಾಗಾಗಿ ಆನೆ ಅವಳಿ ವಿಪಕ್ಷಗಳ ಒಬ್ಬರು ಏನು ನಮ್ಮ ಜಿಲ್ಲಾ ಪಂಚಾಯತ್ ವ್ಯವಸಾಯ ಮಾಡೋಕ್ಕಾಗ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ಆ ಅವಳಿ ಇರುವುದಿಲ್ಲ. ಈಗಾಗಲೇ ಆನೆ ಶಿಬಿರವನ್ನು ಕೂಡ ಮಾಡಲಿಕ್ಕೆ ನಾನು ನಿಯಮ ಕೇಳಿದೆ, ಮುಖ್ಯಮಂತ್ರಿಗಳು ಅದೇ ಆದೇಶ ಕೊಟ್ಟಿದ್ದಾರೆ. ಆ ಕಡೆ ಮೇಕೆದಾಟು ಕಡೆ ಆನೆ ಶಿಬಿರಕ್ಕೆ ಜಾಗ ಹೋಗ್ತಾ ಇತ್ತು ಸರ್. ಮತ್ತೆ ಬೇಲಿನೂ ಕೂಡ ಕಾಂಕ್ರೀಟ್ ಹಣ ಬಿಡುಗಡೆ ಮಾಡಿದ್ದಾರೆ, ಟೆಂಡರ್ ಮಾಡಿ ಬೇಲಿ ಹಾಕ್ತೀವಿ. ಆ ರೈಲ್ವೆ ಬ್ಯಾಂಕಿಗೆ ಹಾಕ್ತಾರೆ, ಆಮೇಲೆ ಬದುಕಾಗಲ್ಲ. ಹಾಗಾಗಿ ಇದು ಇಡೀ ತಾಲೂಕು ಒಳ್ಳೆ ಸುದ್ದಿ ಅಂತ ಸರ್ಕಾರ ಸ್ವಲ್ಪ ಹೇಳಿದ್ರು. ಬೆಂಗಳೂರಿನ ಕೆಎಂಕೆ ಸುರೇಶ್ ಅಧ್ಯಕ್ಷ ಅಂತ, ಅದಕ್ಕೆ ನನಗೆ ಒಮ್ಮತ ಇದೆ. ಸುರೇಶ್ ಅವರು ಕೇಂದ್ರದ ಜವಾಬ್ದಾರಿ ಯಾಕಂತಂದ್ರೆ ಪಶು ಆಹಾರ ಯಾವಾಗ ಹೇಳ್ತಾ ಇರ್ತೀವಿ, ನಮ್ಮ ರೈತರು ಪಾಪ ಹಸುಗಳು ತಂದಾಗ್ತಾರೆ, ಆಹಾರ ಅವರಿಗೆ ಉತ್ಪತ್ತಿ ಮಾಡೋಕ್ಕಾಗಲ್ಲ. ಹಸುವಿನ ಆಹಾರವನ್ನ, ಗುಣಮಟ್ಟದ ಆಹಾರವನ್ನ ಉತ್ಪತ್ತಿ ಮಾಡಬೇಕಾದ್ದು ನಮ್ಮ ಏನು ಕೆಎಂಎಫ್ ಬೆಂಗಳೂರು ಕರ್ತವ್ಯ. ಆ ನಿಟ್ಟಿನಲ್ಲಿ ಅವರು ಕ್ರಮ ತಗೊಳ್ತಾರೆ. ಚನ್ನಪಟ್ಟಣ ತಾಲೂಕಲ್ಲಿ ಈಗಾಗಲೇ ಅಶೋಕಗಳನ್ನು ಮುಗಿಸಿದ್ವಿ. ನಾವು 20 ಎಕರೆ ಜಾಗ ಕೊಡ್ತಾ ಇದ್ದೀವಿ. ನಾವು ಬೆಂಗಳೂರು ನಮ್ಮ ಹಸುವಿನ ಆಹಾರ ಉತ್ಪಾದನೆ ಮಾಡಲಿಕ್ಕೆ, ಪಶು ಆಹಾರ ಉತ್ಪಾದನೆ ಮಾಡಲಿಕ್ಕೆ ಎಲ್ಲಿ ಕರ್ನಾಟಕ ಸರ್ವೆ ನಂಬರಲ್ಲಿ 20 ಎಕರೆ ಜಾಗ ನಾವು ಆಯ್ಕೆ ಮಾಡಿದ್ದೇವೆ. ಬೆಂಗಳೂರು ಮೈಸೂರು ಹೆದ್ದಾರಿನಲ್ಲಿ ಆದಷ್ಟು ಬೇಗ ಸುರೇಶ್ ಅವರು ನಮಗೆ ಅದು ಉತ್ಪಾದನೆ ಗುಣಮಟ್ಟ ಹೆಚ್ಚಿಸಬೇಕಿಂತ ಪಶು ಆಹಾರ ಘಟಕವನ್ನು ಪ್ರಾರಂಭ ಮಾಡಬೇಕು ಅಂತ ಕೇಳ್ತಾ, ಈಗ ಬಹಳ ಕ್ರಮಗಳನ್ನು, ಬಹಳ ಅನುಕೂಲಗಳನ್ನ ಮಾಡಿಕೊಡೋಕೆ ಇದು ಸುವರ್ಣ ಅವಕಾಶ. ನೀವು ಬುದ್ಧಿಶಕ್ತಿ ಇದೆ, ಎಲ್ಲರೂ ಬುದ್ಧಿವಂತಿದ್ದಾರೆ, ಎಲ್ಲರೂ ಬಹಳ ಈಗ ನಾಗರಾಜ್ ಅವರಿಂದ ಹಿಡಿದು ರವಿ ಅವರಿಂದ ಹಿಡಿದು ದೇವಸ್ಥಾನ ಅಧ್ಯಕ್ಷರು ಬೆಂಗಳೂರಿನಲ್ಲಿ ಎಂಪಿ ಅವರು ಸೆಕ್ರೆಟರಿ ಅವರು ಇದೇ ತಾಲೂಕರು. ಅಂದ್ರೆ ಒಟ್ಟಾರೆ ಈ ಒಂದು ರೈತಾಪಿಗಳ ನೋವಿನಲ್ಲಿ ನಾವು ಮುನ್ನೋರಾಗಿದ್ದೀವಿ. ದಯವಿಟ್ಟು ತಾವೆಲ್ಲ ಮನಸ್ಸು ಮಾಡಿ ಏನು ಅಕ್ಷರ ಕ್ಷೇತ್ರದಲ್ಲಿ ಗುಣಮಟ್ಟ ಆಗ್ಬೋದು, ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ರೈತರ ಕಡೆ 25 ರೂಪಾಯಿ ಜಾಸ್ತಿ ಕೊಡ್ತಾರೆ ಅಂತ ಕಾಣ್ತಿಲ್ಲ. ರೈತರಿಗೆ ಇಷ್ಟ 25 ರೂಪಾಯಿ ಕೊಟ್ಟರೆ ಮನೆ ಸ್ಟ್ರೈಕ್ ಮಾಡ್ತಾರೆ. ಇನ್ನೂ 50 ರೂಪಾಯಿ ಜಾಸ್ತಿ ಕೊಡ್ತಾರೆ. ಲಾಭ ಜಾಸ್ತಿ ಮಾಡಿ ನಮ್ಮ ರೈತರಿಗೆ ಇನ್ನೂ 10 ರೂಪಾಯಿ ಲೀಟರ್ ಜಾಸ್ತಿ ಕೊಡಿ, ಅವ್ರಿಗೆ ಅನುಕೂಲ ಆಗಲಿ. ಬಹಳ ಕಷ್ಟದ ಕೆಲಸ. ಹೀಗೆ ಸರ್ಕಾರ ಆಗ್ಬೋದು, ಸರ್ಕಾರಿ ಕ್ಷೇತ್ರ ಆಗ್ಬೋದು, ಎಲ್ಲ ನಮ್ಮ ಕಡೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ರವಿ ಹೇಳ್ತಾ ಇತ್ತು, ಕೆಲವರು ಮಣ್ಣಿನ ಮಕ್ಕಳು ಅಂದ್ಕೊಂಡು ಉದಾಹರಣೆ ಮಾಡ್ತಾರೆ. ಅದೇ ಪ್ರಾಮಾಣಿಕವಾಗಿ ಮಣ್ಣಿನ ಮಕ್ಕಳಿಗೆ ಸಹಾಯ ಮಾಡ್ತಿರ್ತಕ್ಕಂಥ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರಿ ಯೋಜನೆಗಳು ಎಲ್ಲ ಬಂದಿದ್ದೀರಿ. ಒಂದಷ್ಟು ಈ ತಾಲೂಕಿನ ಈ ಜಿಲ್ಲೆಯ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಆಶಿಸ್ತಾ ತಾವೆಲ್ಲರೂ ಹೊಂದಿಸಿ ನಮ್ಮ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕಾರ್ಯಕ್ರಮದ ವಿಚಾರಗಳನ್ನ ತಾವೆಲ್ಲರೂ ಕೂಡ ತಿಳಿಸಿದ್ದಾರೆ. ಬಹಳ ಪ್ರಮುಖವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ರೈತರು ಜೀವನ ಮಾಡ್ತಕ್ಕಂಥದ್ದು ಬಹಳ ಕಷ್ಟ, ಸುಲಭ ಕೆಲಸ ಅಲ್ಲ. ಇವತ್ತು ರೈತರು ಜೀವನ ಮಾಡ್ತಕ್ಕಂಥದ್ದು, ಅದರಲ್ಲೂ ಕೂಡ ಮಳೆಯನ್ನ ಆಶ್ರಯ ಮಾಡಿ ರೈತರು ವ್ಯವಸಾಯ ಮಾಡ್ತಕ್ಕಂಥದ್ದು ಇನ್ನೂ ದೊಡ್ಡ ಕಷ್ಟ. ಯಾಕೆಂತಂದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಹವಾಮಾನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ. ಯಾವ ಸಂದರ್ಭದಲ್ಲಿ ನಾವು ಮಳೆ ಬರುತ್ತೆ ಅಂತ ಹೇಳ್ತೀವೋ ಆ ಸಂದರ್ಭದಲ್ಲಿ ಮಳೆ ಬರುತ್ತೆ. ವೈಮಾನಿಕ ಬದಲಾವಣೆ ಏನು ಆಗ್ತಾ ಇದೆ, ಆ ಬದಲಾವಣೆಯಿಂದ ಇವತ್ತು ನಾವೇನು ಮಳೆಯನ್ನ ನಿರೀಕ್ಷೆ ಮಾಡ್ತೀವಿ, ಆ ನಿರೀಕ್ಷೆ ಹುಸಿ ಆಗ್ತಾ ಇದೆ. ಹುಸಿ ಆಗಿದ ತಕ್ಷಣ ಏನಾಗ್ತಾ ಇದೆ ಅಂತ ಹೇಳಿದ್ರೆ ರೈತರ ಬದುಕು ಕಷ್ಟ ಆಗ್ತದೆ. ರೈತರ ಬದುಕು ಕಷ್ಟ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ರೈತರು ನೀರಿಲ್ಲದೆ ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೇಲಿಂದ ಬರಬೇಕು, ಇಲ್ಲ ಭೂಮಿಯಿಂದ ಬರಬೇಕು. ಮೇಲಿಂದ ಬಂತು ಅಂತಂದ್ರೆ ಭೂಮಿ ನೀರಿರ್ತದೆ, ಭೂಮಿ ನೀರಿತ್ತು ಅಂತಂದ್ರೆ ಅದನ್ನು ನೀರೆತ್ತಿ ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳ ಪ್ರಮುಖ ಏನು ಅಂತ ಹೇಳಿದ್ರೆ ನೀರೇ. ಆ ಮಳೆರಾಯನ ಕೈ ಕೊಡ್ತು ಅಂತಂದ್ರೆ ನಾವು ಬರಲಿಕ್ಕೆ ಕಷ್ಟ. ಆದ್ರೆ ಇವತ್ತು ಈ ವರ್ಷ ನಾವು ಇಡೀ ರಾಜ್ಯದಲ್ಲ, ಇಡೀ ವಿಶ್ವದಲ್ಲಿ
ನಾವು ಭೀಕರವಾದಂತಹ ಪರದ ಛಾಯೆಯನ್ನ, ಬಿಸಿಲಿನ ತಾಪವನ್ನು ನಾವು ನೋಡ್ತಾ ಇದ್ದೇವೆ. ಯುರೋಪ್ ಅಂತ ರಾಷ್ಟ್ರಗಳಲ್ಲಿ ಫ್ರಾನ್ಸ್ ಇರ್ಬೋದು, ಇಟಲಿ ಇರ್ಬೋದು, ಜರ್ಮನಿ ಇರ್ಬೋದು, ಅಲ್ಲಿ ಯಾವಾಗಲೂ ಕೂಡ 18-16 ಬಿಸಿಲು ಅಂತಂದ್ರೆ 15 ಡಿಗ್ರಿ, 16 ಡಿಗ್ರಿ, 20 ಡಿಗ್ರಿ ಬಂದರೆ ಅಂದ್ರೆ ಹೆಚ್ಚು. ಈ ವರ್ಷ ಸುಮಾರು 40 ಡಿಗ್ರಿಗೆ ಹೋಗಿದೆ. ಆ ಬಿಸಿ ಗಾಳಿಗೆ 100 ಜನ ಸತ್ತಿದ್ದಾರೆ. ಎಲ್ಲರೂ ಯುರೋಪ್ಗೆ ಯಾಕೆ ಹೋಗ್ತಾರೆ ಅಂತಂದ್ರೆ ವಾತಾವರಣ ಚೆನ್ನಾಗಿದೆ, ಹಸಿರಾಗಿದೆ, ಸುಂದರವಾದಂತಹ ರಾಷ್ಟ್ರ ಅಂತಕ್ಕಂಥ ಭಾವನೆ. ಆದ್ರೆ ಇವತ್ತು ಎಲ್ಲ ಒಂದು ಕಡೆ ಆಧಾರದ ಸಮಸ್ಯೆ ಆದ್ರೆ ಇನ್ನೊಂದು ಕಡೆ ಮಳೆ ಬೀಳಬೇಕಾದ ಸಂದರ್ಭದಲ್ಲಿ ನಮಗೆ ಮಳೆ ಬೀಳ್ತಾ ಇಲ್ಲ. ಮಳೆ ಬಂದ್ಬಿಟ್ಟು ಸೈಕ್ಲೋನ್ ಬಂತು ಅಂತೀವಿ, ಅದು ಬರೋದಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಕಾವೇರಿ ಜಲಾನಯನ ಪ್ರದೇಶದವರು. ಇಡೀ ರಾಜ್ಯದಲ್ಲಿ ಸುಮಾರು 100ಕ್ಕೂ ಹೆಚ್ಚು ತಾಲೂಕುಗಳು ಬರವನ್ನ ಎದುರಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಸದ್ಯದಲ್ಲೇ ಯಾವ್ಯಾವ ತಾಲೂಕುಗಳಲ್ಲಿ ಬರ ಇದೆ ಅಂತ ಹೇಳಿ ಈ ತಿಂಗಳು ಕೊನೆಯ ಒಳಗಡೆ ಸರ್ಕಾರ ಘೋಷಣೆ ಮಾಡುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಆದ್ರೆ ಇವತ್ತು ಕಾವೇರಿ ನೀರಿನ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೇವೆ. KRS ತುಂಬಿಲ್ಲ, ತಮಿಳುನಾಡು ಕಡೆ ಗಲಾಟೆ. ಅದಕ್ಕೋಸ್ಕರ ಇವತ್ತು ನಿಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ತಮ್ಮೆಲ್ಲರ ಆಶಯ ಇರುತ್ತೆ, ತಮ್ಮೆಲ್ಲರ ಆಶೀರ್ವಾದದಿಂದ ಸನ್ಮಾನ್ಯ DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಕನಸು ಏನಪ್ಪಾ ಅಂತಂದ್ರೆ ಏನಾದರೂ ಮಾಡಿ ಮೇಕೆದಾಟನ್ನ ಪ್ರಾರಂಭ ಮಾಡಬೇಕು. ಕಾವೇರಿ ಜಲಾನಯನ ಪ್ರದೇಶದ ರೈತರನ್ನ ಹಿತವನ್ನ ಕಾಪಾಡಬೇಕು ಅಂತ ಹೇಳಿದ್ರೆ ಮೇಕೆದಾಟು ಯೋಜನೆ ಆಗ್ಬೇಕು. ಮೇಕೆದಾಟು ಯೋಜನೆ ಆಗೋದ್ರಿಂದ ನಮ್ಮ ಮೇಲ್ಭಾಗದಲ್ಲಿರ್ತಕ್ಕಂಥ ರೈತರಿಗೆ ನಾವು ಸದಾಕಾಲ ನೀರನ್ನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನ, ನಮ್ಮ ನೀರು ನಮ್ಮ ಹಕ್ಕನ್ನು ನಾವು ಪ್ರತಿಪಾದನೆಯನ್ನು ನಾವು ಮಾಡಿದ್ದೇವೆ. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ನಮಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ನೀವು ಮೇಕೆದಾಟನ್ನ ನಿಮ್ಮ ಜಾಗದಲ್ಲಿ ಕಟ್ಟಿಕೊಳ್ಳಲಿಕ್ಕೆ ನಿಮಗೆ ತೊಂದರೆ ಇಲ್ಲ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ನೀರಾವರಿ ಪ್ರಾಧಿಕಾರ ಇದೆ. ಕೇಂದ್ರ ಸರ್ಕಾರದವರು ನಮಗೆ ಅನುಮತಿಯನ್ನ ಕೊಡಬೇಕು. ಅವ್ರು ಹಿಂದೆ ಮುಂದೆ ನೋಡ್ತಾನೆ ಇದ್ದಾರೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ 2 ಬಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಆಲ್ರೆಡಿ ಇದು ತೀರ್ಮಾನ ಆಗಿದೆ. ಸುಮಾರು 25 ವರ್ಷಗಳ ಕಾಲ ವ್ಯಾಜ್ಯ ನಡೆದಿದೆ. ಅವರ ನೀರು ಬಳಕೆಯನ್ನು ಅವ್ರು ಮಾಡ್ಕೊಳ್ಳಿ, ನಿಮ್ಮ ನೀರು ಬಳಕೆಯನ್ನು ನೀವು ಮಾಡ್ಕೊಳ್ಳಿ. ನೀವು ನಿಮ್ಮ ಪ್ರದೇಶದಲ್ಲಿ ನೀವು ಡ್ಯಾಮ್ ಕಟ್ಟಲಿಕ್ಕೆ ನಮ್ಗೆ ತೊಂದರೆ ಇಲ್ಲ. ಅವ್ರು ಕೊಡಬೇಕಾದಂತ ನೀರನ್ನ ಕೊಡಿ. ಕಳೆದ ವರ್ಷ ಅತಿ ಹೆಚ್ಚು ಮಳೆ ಆಗಿ ಸುಮಾರು 120 TMC ನೀರು ಹೆಚ್ಚು ನಾವು ಅವರಿಗೆ ಕೊಡಿ. ಎಷ್ಟು? 120. ಕಳೆದ 10 ವರ್ಷಗಳಲ್ಲಿ 7 ವರ್ಷಗಳ ಕಾಲ ಕನಿಷ್ಠ 50 TMC ಇಂದ 150ರಿಂದ 200 TMC ವರೆಗೂ ನೀರು, ಹೆಚ್ಚುವರಿ ನೀರನ್ನು ನಾವು ಅವರಿಗೆ ಕೊಡ್ತೀವಿ. ಯಾಕೆ ಈ ಮಾತನ್ನ ಇಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ರೈತರು. ನೀವು ನಂಬಿರೋದೇ ನೀರನ್ನ. ನೀರು ಬಿಟ್ಟು ಇನ್ನೇನು ಮಾಡಕ್ಕಾಗಲಿಲ್ಲ. ನಾವು ಕೆರೆ ನೀರು ತುಂಬಿಸ್ತಿಲ್ಲ ಅಂತಂದ್ರೆ ನೀವು ಶಾಸಕರನ್ನ ಬೈತೀವಿ, ಸರ್ಕಾರನ ಬೈತೀವಿ. ಆದ್ರೆ ನೀವು ಎಲ್ಲಿಂದ ಬರಬೇಕು? KRS ಇಂದ ಬರಬೇಕು. KRS ಇಂದ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? KRS ತುಂಬಬೇಕು. KRS ತುಂಬಬೇಕು ಅಂದ್ರೆ ಏನಾಗಬೇಕು? ಮಳೆ ಹೋಗ್ಬೇಕು. ನಾವು ನೀರು ತುಂಬಿಸ್ಬೇಕು. ಆ ಹೋರಾಡ್ತಕ್ಕಂಥ ನೀರು ನಾವು ತಡೆದಿಟ್ಟು ಅಂತಂದ್ರೆ ಇಂಥ ಸಂದರ್ಭಗಳಲ್ಲಿ ಯಾವಾಗ ವ್ಯಾಖ್ಯೆ ಶುರು ಆಗ್ತದೆ, ಕೋರ್ಟ್ ನಮಗೆ 3,000 ಕ್ಯೂಸೆಕ್ ನೀರು ಬಿಡಿ, 10,000 ಕ್ಯೂಸೆಕ್ ನೀರು ಬಿಡಿ ಅಂತ ಹೇಳ್ತಾರಲ್ಲ, ಅಂತ ಸಂದರ್ಭದಲ್ಲಿ ಇಲ್ಲಿ ನೀರು 60 TMC. ಮೇಕೆದಾಟಲ್ಲಿ ನಾವು ನೀರು ಡ್ಯಾಮ್ ಕಟ್ಟಿದ್ರೆ ಅಲ್ಲಿ ವ್ಯವಸಾಯ ಮಾಡೋ ಜನ ಯಾರು ಇಲ್ಲ.
1 ಎಕರೆ ಜಮೀನು ಇಲ್ಲ. ಆ ಮೇಕೆದಾಟು ಕೇಳಿ ಪೂರ್ತಿ ಫಾರೆಸ್ಟ್ ತಮಿಳುನಾಡು, ಬಿಳಿಗೊಂಡು ತಮಿಳುನಾಡು ಹೊಗೆಲಿಕ್ಕೆ. ಸೊ ಆ ನೀರು ಯಾಕೆ ಮಾಡ್ತಕ್ಕಂಥದ್ದು? ಇಂಥ ಸಂದರ್ಭಗಳಲ್ಲಿ, ಬರದ ಸಂದರ್ಭಗಳಲ್ಲಿ ನಾವು ಆ ನೀರನ್ನ, ನಾವು ಕೊಡಬೇಕಾದಂತಹ ನೀರನ್ನ ಅವರು ಕೊಟ್ಟು ಮೇಲ್ಗಡೆ ನೀರು ಡ್ಯಾಮಲ್ಲಿ ತುಂಬಿತ್ತು ಅಂತ ಅಂದ್ರೆ ನಾವು ನಮ್ಮ ರೈತರಿಗೆ ಅನುಕೂಲ ಮಾಡಬೇಕು. ನಮ್ಮ ಸರ್ಕಾರದ ಉದ್ದೇಶ, ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಉದ್ದೇಶ. ಅದಕ್ಕೋಸ್ಕರ ನಾವು ಮೇಕೆದಾಟನ್ನ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಮೇಕೆದಾಟು ನೀರನ್ನ ಯಾದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಏನೋ ಇಲ್ಲಿ ರಾಜಕಾರಣಕ್ಕಲ್ಲ. ಇವತ್ತು ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾಗಿದ್ದಾರೆ.